ಯುದ್ಧದಲ್ಲಿ ಬೆಂಕಿ ಗಂಟೆಗಟ್ಟೋರು ಯಾರು ಅಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದ್ದೀರಾ ಅನ್ಕೋತೀವಿ. ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರವು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಪವರ್ ಇರೋದು ಅಲ್ಲಿ, ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಹೋರಾಡೋದು ಆಗಬೇಕಾಗುತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶ ಉಳಿಸ್ಕೊಳ್ಳೋಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದೇನಿಂದ ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ, ನೀವು ಹೋಗ್ಬಿಟ್ಟು ಸಿಗುತ್ತೆ. ಈಗ ಬರ್ತಾಯಿದೆ ಒಳಗಡೆ. ಬಟ್ ಚಿತ್ರರಂಗ ಹೊರಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ಆ ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಮಾತ್ರ ನೋವು ಗೊತ್ತಾಗುತ್ತೆ ಅಲ್ಲ. ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂತ ಬಂದು ಸೇರ್ಕೊಂಡಾಗುತ್ತೆ. ಬಟ್ ನನ್ನ ಪ್ರಕಾರ ಸರ್ ಇಡೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತುವುದಷ್ಟೇ ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಹೊರಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಅನ್ನೋದು ಇಲ್ಲವೇ ಇಲ್ಲ ಸರ್. ಸಾಲ್ವ್ ಅನ್ನೋದು ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದು ಉತ್ತರ ಇರುತ್ತೆ. ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿಗಟ್ಟಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ದಾರೆ. ನನಗೆ ಕೆಲಸ ಇಲ್ಲ, ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರ, ಮಾಡಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂತೆ 10 ವರ್ಷ ನಾನು 10 ಗಂಟೆ ಶೋ 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ಥರ ಇದೆ ಒಳಗೆ ಆಗ್ತದೆ. ಈಗ ಅವ್ರನ್ನ ವೀಕ್ಷಕರ ತಗೋತಿರೋ ಫ್ಯಾನ್ಸ್ ಆಗಿ ತಗೋತಿರೋ ಇಟ್ಸ್ ನಾಟ್ ನೀಡ್. ಕನ್ನಡ ಸಿನಿಮಾ ನೋಡೋದು 10 ಗಂಟೆ ರಾತ್ರಿ ಆ ಚಳಿಯಲ್ಲಿ ನೆನ್ನೆ ನಡೆದ ವೀಕ್ ಡೇಸಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ವಿತ್ ಚಿಲ್ಡ್ರನ್ ನೋಡಿದ್ದಾರೆ ಅಂದರೆ ನೀರು ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ. ಯಾರು ಕೇಳಬೇಕು, ಯಾರು ಕೇಳಬಾರ್ದು. ಬರ್ತಾ ಇರೋದ್ರಿಂದ ನಿಮ್ಮ ಲೋಗ ಹಾಕೊಂಡು ಇದು ನೋಡಂತ ಹೇಳಿ. ಈಗೆಲ್ಲ ಅದನ್ನ ನೆಗೆಟಿವ್ ಆಗ್ತಾ ಇದೆ. ನೀವೇನು ಮಾಡಬೇಕು? ಅಯ್ಯ ಸುದೀಪ್ ಅವ್ರ ಒಬ್ಬರಲ್ಲ, ನನ್ನ ಮಕ್ಕಳ ನಾವು ಇದೀವಿ, ನಮ್ಮ ಲೋಗಕ್ಕೆ ಕೈ ಹಾಕ್ತೀವಿ ಅಂತ ನೀವು ರೊಚ್ಚಿಗೆ ತೋರಿಸ್ಬೇಕು. ಆ ರೊಚ್ಚಿಗೆ ಇದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನು ನಾವು ಕಾಪಾಡ್ತೇವೆ, ನಿಮ್ದು ನೀವು ಕಾಪಾಡ್ತೇವೆ. ಇದೀವಿ ಅಕಸ್ಮಾತ್ ಏನಾದ್ರು ಸ್ವಲ್ಪ ಕೇಳಬೇಕು, ಸಿನಿಮಾ ಪ್ರಮೋಚನೆ ನಾನು ಗೊತ್ತಿಲ್ಲ, ಸೇರ್ಕೊಳ್ಳೋದು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ಮ ಲೋಗ ನಾವು ಕಾಪಾಡ್ತೇವೆ. ಸರಿ ರಮೇಶ್.